ಚಿತ್ರರಂಗಕ್ಕೆ ಬಂದ್ಬಿಡ್ತೀನಿ. ಕನ್ನಡ ಸಿನಿಮಾಗಳು ಬರಬೇಕು, ಉಳಿಬೇಕು, ಬೆಳಿಬೇಕು ಅನ್ನೋದನ್ನೆಲ್ಲ ಮಾತಾಡ್ತಾ ಇರ್ತೀವಿ. ಸಿನಿಮಾ ಮಾರ್ಕೆಟ್ ವ್ಯಾಪ್ತಿಗಳನ್ನು ನೋಡ್ತಾ ಇರ್ತೀವಿ. ನೀವು ದರ್ಶನ್ ಅವ್ರ ಆಚೆ ಇದ್ದಾಗ ಬಹಳ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಇದ್ರಿ ದರ್ಶನ್ ಅವ್ರಿಗೆ. ಈಗ ಕೇಸು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ಕೆಲವೊಂದನ್ನು ನಮಗೂ ಮಾತಾಡೋದಕ್ಕಾಗೋದಿಲ್ಲ. ಅವರೊಬ್ಬರು ಬ್ಯಾಂಕೇಬಲ್ ಸ್ಟಾರ್ ಆಗಿದ್ದಂಥವ್ರು. ದರ್ಶನ್ ಇಲ್ಲದ ಕನ್ನಡ ಚಿತ್ರರಂಗ ನಿಮಗೆ ಹೇಗೆ ಕಾಣಿಸುತ್ತೆ? ನೋಡಿ, ದರ್ಶನ್ ಸರ್ ಅವರು ಅವ್ರನ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೀತಾರೆ. ಆ ಹೆಸರನ್ನು ಅವ್ರಿಗೆ ಕೊಡಬೇಕು ಅಂತಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಅವರು ಕೊಟ್ಟಂಥ ಮ್ಯಾಸಿವ್ ಹಿಟ್ಗಳೇನಿದೆ ಅಲ್ವಾ, ಅವರ ಒಂದೊಂದು ಸಿನಿಮಾ ಮಾಡಿದ್ರೆ 200-300 ಕುಟುಂಬಗಳು ಬದುಕತ್ವೆ, ಸಂತೋಷವಾಗಿ ಬದುಕತ್ವೆ. ಅಂಥ ಒಂದು ರಿಸಲ್ಟ್ನ ಅವರ ಸಿನಿಮಾಗಳು ಕೊಟ್ಟಿವೆ. ಹಾಗಾಗಿ ಖಂಡಿತವಾಗಿಯೂ ನಮ್ಮ ಒಂದು ಕನ್ನಡ ಚಲನಚಿತ್ರರಂಗಕ್ಕೆ ಅವರು ಬೇಕು ಅನ್ನೋದು ಯಾಕೆ ಅಂತ ಅಂದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಿದೆ. ಅದರಿಂದಾಗಿ ಇಷ್ಟು ಕುಟುಂಬಗಳು ಬದುಕತ್ವೆ ಸಂತೋಷವಾಗಿ ಅನ್ನೋದಾದರೆ ಅಲ್ಲಿ ಎಂಪ್ಲಾಯಬಿಲಿಟಿ ಒಂದು ಕೆಲಸ, ಎಲ್ರಿಗೂ ಕೆಲಸ ಸಿಗುತ್ತೆ ಎಲ್ರಿಗೂ. ಯಾಕಂದರೆ ಅವ್ರು ಯಾವ ಸಿನಿಮಾ ಮಾಡಿದ್ರೂ ಚಿಕ್ಕ ಪುಟ್ಟದ್ದು ಆಗಿರಲ್ಲ. ಅವ್ರ ಫ್ಯಾನ್ ಫಾಲೋಯಿಂಗ್ ಆ ರೀತಿ ಇದೆ, ಅದು ಆ ಬಿಸ್ನೆಸ್ಸೇ ಒಂದು ಆ ರೀತಿಯಾಗಿದೆ. ಸೊ ಹಾಗಾಗಿ ಅವ್ರು ಮಾಡುವಂಥ ಒಂದು ದೊಡ್ಡ ಮಟ್ಟದ ಸಿನಿಮಾ ತುಂಬ ಜನರಿಗೆ ಅನ್ನ ನೀರು ಕೊಡುತ್ತೆ, ಬದುಕನ್ನು ಕೊಡುತ್ತೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಬೇರೆ ರಾಜ್ಯಗಳು ಕೂಡ ತಿರುಗಿ ನೋಡೋ ಅಂಥದ್ದು. ಕರ್ನಾಟಕದಲ್ಲಿ ದರ್ಶನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಆ ಸಮಯದಲ್ಲಿ ನಮ್ಮ ಸಿನಿಮಾ ಬಿಡೋಕ್ಕಾಗಲ್ಲ, ಆ ಭಯ ಒಂದು ಇಂಥವ್ರ ಸಿನಿಮಾದಿಂದ ಇದೆ. ಆಮೇಲೆ ಚಿತ್ರರಂಗದ ಇದೆಷ್ಟಲ್ಲ ಎಲ್ಲದೂ ಇದೆ. ನೀವು ಹೇಳಿದ್ರಿ ಅವರು ಒಂದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ಕೆಲವೆಲ್ಲ ಮಾತಾಡೋಕ್ಕಾಗಲ್ಲ, ಅದು ಬೇರೆ ವಿಚಾರ. ಆದರೆ ವೈಯಕ್ತಿಕವಾಗಿ ನಾನು ಹೇಳೋ ಅಂಥದ್ದು, ನನಗೆ ಅವ್ರ ಮೇಲೆ ಇರುವಂಥ ಒಂದು ವಿಚಾರವಾಗಿ, ನನಗೆ ಎಲ್ಲ ಕನ್ನಡದ ನಟರು ನಟಿಯರು ಎಲ್ಲರೂ ನಾನು ಸಮಾನವಾಗಿಯೇ ನೋಡ್ತಾ ಇದ್ದೆ, ಸಮಾನವಾಗಿ ಇಷ್ಟಪಟ್ಟಿದ್ದೆ. ನಮ್ಮ ಕನ್ನಡ ಆ್ಯಕ್ಟರಪ್ಪ, ನಮ್ಮ ಕನ್ನಡ ಆ್ಯಕ್ಟರ್. ಅವ್ರ ಜೊತೆ ಕೆಲಸ ಮಾಡೋವರೆಗೂ ಅವ್ರ ಜೊತೆ ತಾರಕ್ ಅನ್ನೋ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಅವರನ್ನು ಹತ್ತಿರದಿಂದ ನೋಡಿ ಅವರು ಬೇರೆ ಕಲಾವಿದರಿಗೆ, ಬೇರೆ ಟೆಕ್ನಿಷಿಯನ್ಗಳಿಗೆ, ಬೇರೆ ಎಲ್ರಿಗೂ ಕೊಡೋ ಗೌರವ, ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ನನ್ನನ್ನೇ ನನಗಿಂತ ಪಾಪ ಅವರು 1.5 ವರ್ಷ ಚಿಕ್ಕವರಷ್ಟೇ, ಅಮ್ಮ ಅಂತ ಕರೀತಿದ್ರು. ಅಂದರೆ ಅವರ ಅಮ್ಮ ಅಂತ ಕರೆಯುವಾಗ ಅವ್ರ ಮನಸ್ಸಿಂದ ಅದು ಬರೋದು. ಅವ್ರು ಯಾವುದನ್ನು ಕಾಟಾಚಾರಕ್ಕೆ ಬೂಟಾಟಿಕೆಗೆ ಮಾಡೋ ಅಂಥವ್ರಲ್ಲ. ಅದು ಕೋಪ ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಅವ್ರು ಏನು ಬರುತ್ತೆ ಅದು ಹೃದಯದಿಂದನೇ ಬರುವಂಥದ್ದು. ಸೊ ನನಗೆ ಪ್ರೀತಿಯಿಂದ ಅವರು ಅಮ್ಮ ಅಂತ ಕರೆದಿದ್ದು ಇವತ್ತಿಗೂ ನನಗೆ ಆ ಭಾವನೆಯೇ ತರಿಸುತ್ತೆ ಅವ್ರನ್ನ ನೋಡಿದಾಗ. ಈಗ ನೋಡಿ, ಮಕ್ಕಳು, ನಮ್ಮ ಮಕ್ಕಳೇ ಆಗಲಿ, ತಪ್ಪನ್ನ ಮಾಡಿದಾಗ ಎಷ್ಟೊಂದು ಸಲ ನನ್ನ ಮಗನ ಟೀಚರ್ಸ್ ಕರೆದಿದ್ದಾರೆ ಕಂಪ್ಲೇಂಟ್ ಮಾಡೋಕ್ಕೆ. ನೋಡಿ, ಅವನು ಇವತ್ತು ಈ ರೀತಿ ಮಾಡ್ದ ಅಂತ. ನಾನು ಅದನ್ನು ಸಮರ್ಥಿಸ್ಕೊಳ್ಳಲ್ಲ. ತಪ್ಪು ಮಾಡಿದಾನ, ನಿಮಗೆ ಬಿಟ್ಟಿದ್ದು, ಏನು ಶಿಕ್ಷೆ ಕೊಡಬೇಕೋ ನಿಮಗೆ ಬಿಟ್ಟಿದ್ದು, ನೀವು ಶಿಕ್ಷೆ ಕೊಡಿ. ಆದರೆ ಆ ಮಗು ಮನೆಗೆ ಬಂದಮೇಲೆ ಅವ್ನು ತಪ್ಪು ಮಾಡ್ದ ಅಂದಾಕ್ಷಣಕ್ಕೆ ನಾನು ಅವನ ಮನೆಯಿಂದ ಆಚೆ ಓಡಿಸಲ್ಲ. ನನ್ನ ಹೃದಯದಿಂದ ಅವನ್ನ ಕಿತ್ತು ಬಿಸಾಕಲ್ಲ. ನನ್ನ ಮಗನೇ. ಇವ್ರ ಮೇಲೂ ನಂಗೆ ಅದೇ ಭಾವನೆ ಇರೋದು. ತಪ್ಪಾಗಿದೆ, ಶಿಕ್ಷೆ ಆಗುತ್ತಾ, ಏನಾಗುತ್ತೆ ಅದನ್ನು ನಿರ್ಧಾರ ಮಾಡೋರು ನಾವಲ್ಲ. ನಾನು ಅಲ್ಲಿ ಬಿಟ್ಟಾಗೆ ಅವ್ರ ಪ್ರಿನ್ಸಿಪಲ್ಗೆ ಬಿಟ್ಟಿದ್ದೆ, ನೀವೇನು ಕೊಡ್ತೀರೋ ಅವನಿಗೆ, ನಿಮಗೂ ಅವನಿಗೂ ಬಿಟ್ಟಿದ್ದು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅದೇ ರೀತಿಯಾಗಿ ಆದರೆ ನನ್ನ ಮಗನೇ ಯಾವತ್ತಿದ್ರು. ಇಷ್ಟು ಹೇಳಿದ್ಮೇಲೆ ನಾನು ಇನ್ನೇನೂ ಜಾಸ್ತಿ ಹೇಳೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನಮ್ಮ ಚಿತ್ರರಂಗಕ್ಕೆ ನೀವು ಹೇಳಿದಾಗೆ ಎಸ್, ಖಂಡಿತವಾಗಿಯೂ ಅವರಿಂದ ದೊಡ್ಡ ಮಟ್ಟದ ಆದಾಯ ಇದೆಯೇ ಹೊರತು ಅವ್ರ ಸಿನಿಮಾಗಳಿಲ್ಲ ಅಂತಂದರೆ ನಷ್ಟ ಖಂಡಿತವಾಗಿಯೂ.